ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಸಂಚಾರಕ್ಕೆ ಹೋದಾಗ, ಸಂಚಾರ ಅಂದರೆ ದೇವರ ದರ್ಶನಕ್ಕೆ ಎಲ್ಲ ತುಂಬ ದೇವಸ್ಥಾನಗಳನ್ನು ಸುತ್ತಲಿಕ್ಕೆ ಹೋಗ್ತೀವಲ್ಲ, ದರ್ಶನ ಮಾಡೋದು ಮತ್ತು ಬೇರೆ ಕಡೆ ಹೋಗೋದು, ಈ ಥರ ಮಾಡೋಕ್ಕೆ ನಾವು ದೇವ್ರ ಭಕ್ತಿ ಒಂದು ಸಿದ್ಧಿಯನ್ನು ಪಡೆಯೋಕ್ಕೆ ಹೋದಾಗ, ಅಥವಾ ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಹೋದಾಗ, ಅಥವಾ ನಮ್ಮ ಕುಟುಂಬದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಹೋದಾಗ ನಾವು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೌದು, ಯಾಕಂದರೆ ನಮಗೆ ದೇವರ ಅನುಗ್ರಹ ಆಗಬೇಕಂದ್ರೆ ನಾವು ಖಾಲಿ ಹೊಟ್ಟೆಲ್ಲಿ ಇದ್ದಾಗಲೇ ನಮಗೆ ಹೆಚ್ಚಿನ ರೀತಿಯ ಅನುಗ್ರಹ, ಹಾಗೆ ಮನಃಶಾಂತಿ, ನೆಮ್ಮದಿ, ಹಾಗೆ ನಮ್ಮ ಮನಸ್ಸು ಕೂಡ ಹಿಡಿತದಲ್ಲಿ ಇರುತ್ತದೆ. ಆದರೆ ನಾವು ಆಹಾರ ತಿಂದ ಕೂಡಲೇ ಅದು ತಿನ್ನಬೇಕು, ಇದು ತಿನ್ನಬೇಕು, ಅದು ತಿನ್ನಲ್ಲ, ಇದು ತಿನ್ನಲ್ಲ, ತಿಂದ ತಕ್ಷಣ ನಮಗೆ ಎಲ್ಲವನ್ನು ತಿನ್ನಬೇಕು ಅನಿಸುತ್ತೆ. ತಿನ್ನೋದು ನಿಲ್ಲೋದೇ ಇಲ್ಲ, ಮತ್ತೆ ತಿನ್ನೋದು. ಆದರೆ ಖಾಲಿ ಹೋಟೆಲಿದ್ದು ಒಂದು ದೇವಸ್ಥಾನಕ್ಕೆ ಹೋದಾಗ ನಮಗೆ ಅಲ್ಲಿ ಏನು ತಿನ್ನಬೇಕು ಅನಿಸೋದಿಲ್ಲ. ಸ್ವಲ್ಪ ಸಮಯ ಹಸಿವಿದ್ರೂ ನಮಗೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಮಯ ಒಂದು ಕೂತು ಬಿಟ್ಟರೆ ಹಸಿವೆಲ್ಲ ನಿವಾರಣೆ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೇಗಿದ್ದರೆ ನಮಗೆ ದೇವರ ಅನುಗ್ರಹ ಸರಿಯಾಗಿ ಸಿಗುತ್ತದೆ, ಹಾಗೆ ನಮ್ಮ ಕರ್ಮಗಳನ್ನು ಸರಿಯಾಗಿ ಪೂರ್ತಿಯಾಗಿ ಕಳ್ಕೊಬೋದು ಅಂತ ನಿಮಗೆ ದೇವರು ಹೇಗೆ ಹೊರ ಕೊಡ್ತಾನೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತಾನೆ. ಹೌದು ವೀಕ್ಷಕರೇ, ಬೆಳಗ್ಗೆಯಿಂದ ಎಳ್ನೀರು ಕುಡ್ಕೊಬರಿ ನೀರೇ ಕುಡಿಬೇಕು, ಅದರೊಳಗೆ ಏನು ತಿನ್ನಬೇಡಿ, ಆಯಿತಾ. ಬೆಳಿಗ್ಗೆ 1 ಅಥವಾ 2 ಎಳ್ನೀರು ಕುಡ್ಕೊಳ್ಳಿ. ಆಹಾರ ಪದ್ಧತಿ ಮಾತ್ರ ತಿಳಿಸ್ಕೊಡ್ತಾನೆ ಇದರಲ್ಲಿ. ಆಮೇಲೆ ಮಧ್ಯಾಹ್ನವೂ ಅಷ್ಟೇ, ಬರೀ ಎಳ್ನೀರು ಅಷ್ಟೇ ಅಲ್ಲ, ಒಂದು 2 ಲೀಟ್ರ್ ನೀರು ಕುಡ್ಕೊಳ್ಳಿ ಬೆಳಿಗ್ಗೆ, ಅಥವಾ 3 ಲೀಟ್ರೇ ಕುಡೀರಿ, ಆಯಿತಾ. ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿ, ಎಳ್ನೀರು ಕುಡ್ಕೊಂಡು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ, ಜಪ ಮಾಡಿ, ಹಾಗೆ ಪಾರಾಯಣ ಪುಸ್ತಕ ಇದ್ದರೆ ಪಾರಾಯಣ ಮಾಡಿ, ಹಾಗೆ ಮತ್ತು ದೇವ್ರ ದರ್ಶನ ಜಪ ಪಾರಾಯಣ ಎಲ್ಲ ಮಾಡ್ತಾ ಸಮಯ ಹೋಗುತ್ತೆ 2 ರಿಂದ 3 ಗಂಟೆ ಒಂದು ದೇವಸ್ಥಾನದಲ್ಲಿ. ಆಮೇಲೆ ಇದನ್ನು ಮಾಡಿ, ಏನು ಮಧ್ಯಾಹ್ನ ಹಾಗೆ ಮಾಡ್ಕೊತ ಹೋದರೆ ಆಯಿತು, ಸೇಮ್ ಟು ಸೇಮ್ ಆಹಾರ ಪದ್ಧತಿ. ಆಮೇಲೆ ಮುಂದೆ ಸಮಯ ಕಳೀತಾ ಒಂದು 6 ರಿಂದ 7 ಗಂಟೆ ಆಗುತ್ತೆ. ಆಮೇಲೆ ಅನ್ನ ಎಲ್ಲ ಊಟ ಮಾಡ್ಬೋದು ಒಂದು 6 ಗಂಟೆಗೆ. ಒಂದು ರಾತ್ರಿ ಊಟ ನೀವು ಒಂದು 7 ಗಂಟೆಗೆ ಮಾಡ್ತೀರಿ, 8 ಗಂಟೆಗೆ ಒಂದು ಸಮಯ ಇಟ್ಕೊಳ್ಳಿ. 8 ಗಂಟೆಗೆ ಅನ್ನ, ಒಂದು ಮೊಸರು ಅಥವಾ ತರಕಾರಿ ಬೇಯಿಸೋದು, ಈ ಉಪ್ಪು ಖಾರ ಹುಳಿ ಯಾವುದು ಮುಟ್ಟಬಾರ್ದು ಆಹಾರ ಪದ್ಧತಿ, ಅರ್ಥ ಆಯ್ತಾ. ಅದನ್ನು ಮುಟ್ಟಿದ್ರೆ ನಮಗೆ ಅಷ್ಟು ತುಂಬ ಕಷ್ಟ ಆಗುತ್ತೆ ಹೊಟ್ಟೆಗೆ, ನಿಮ್ಗೆ ಗೊತ್ತಲ್ಲ. ದೇವರ ಆರಾಧನೆ, ಒಂದು ಜಪ, ಒಂದು ಸಿದ್ಧಿ, ಒಂದು ಸಾಧನೆ ಮಾಡುವಾಗ ಉಪ್ಪು ಖಾರ ಹುಳಿ ಮುಟ್ಟಿದ್ರೆ ಅದು ದೇವರಿಗೂ ಆಗೋದಿಲ್ಲ, ಹಾಗೆ ನಮ್ಮ ದೇಹಕ್ಕೂ ಆಗೋದಿಲ್ಲ, ಹಾಗೆ ನಮಗೆ ಅನುಗ್ರಹ ಕೂಡ ದೇವರಿಂದ ಸಿಗೋದಿಲ್ಲ ಸರಿಯಾಗಿ. ಯಾಕಂದರೆ ಮನಸ್ಸು ಚಂಚಲಕ್ಕೊಳಗಾಗುತ್ತದೆ. ಈಗ ಉಪ್ಪು ಖಾರ ಹುಳಿ ಮುಟ್ಟಿದ್ರೆ ನಮಗೆ ಆಹಾರ ಪದ್ಧತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಇದು ವಿಚಾರ ಆಗಿರ್ತದೆ ವೀಕ್ಷಕರೇ. ಈ ರೀತಿಯ ಆಹಾರವನ್ನು ನಾವು ಉಪಯೋಗಿಸ್ಕೊತ ಹೋಗಿಬಿಟ್ರೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ದೇವರ ಅನುಗ್ರಹವನ್ನು ಸಿಗೋದರ ಜೊತೆಗೆ ಎಲ್ಲ ರೀತಿಯಿಂದ ನಮಗೆ ಒಳ್ಳೆಯದಾಗ್ತಾ ಹೋಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ.